ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಜ್ವಲ್ ಅವರನ್ನ ವಿದೇಶಕ್ಕೆ ಹೋಗ್ಲಿಕ್ಕೆ ಬಿಟ್ಟಿದ್ದು ಸಿದ್ದರಾಮಯ್ಯನವರು ತಾನೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವೇಗೌಡರಿಗೆ ಅವಮಾನವನ್ನ ಮಾಡಬೇಕು ಅಂತಲೇ ಈ ಸ್ಕೀಮನ್ನು ಮಾಡಿದ್ದಾರೆ. ರೇವಣ್ಣ ಮಾಡಿರೋದು ತಪ್ಪು ಅಂತ ಗೊತ್ತಿದ್ರು ಸರ್ಕಾರ ಯಾಕೆ ಸುಮ್ಮನಿತ್ತು? ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿರುವಂತಹ ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಚಾಟಿಯನ್ನ ಬೀಸಿದ್ದಾರೆ ಆರ್ ಅಶೋಕ್ ಅವರು. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲ್ಲ ಎಪಿಸೋಡ್ ಅನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನ್ಸುತ್ತೆ. ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಇರೋದು, ಪೊಲೀಸ್ ಇರೋದು, ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ. ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗೆ ಹೋದ? ಸುಮಾರು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾರಲ್ಲ. 300 ಕಿಲೋಮೀಟರ್ ಹೋಗಿ ಬಿಟ್ಟವ್ರು ಯಾರು? ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋವಂಥ ಸ್ಕೀಮು. ಈಗ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪು ಅಂತ ಆದರೆ ಯಾಕೆ ಅವ್ರನ್ನ ಬಂಧಿಸದೆ ಬಿಟ್ಟರು? ಕಾಂಗ್ರೆಸ್ ಅವ್ರು ಯಾಕೆ ಬಂಧಿಸಿಲ್ಲ? ಮತ್ತು ಕೇಸ್ ಹಾಕಕ್ಕೆ ಇಷ್ಟು ತಡೆ ಯಾಕೆ? 15 ದಿನ ಆಯಿತು ಆ ಒಂದು ಪೆನ್ ಡ್ರೈವ್ ಆಚೆ ಬಂದು, ಸುಮಾರು 15 ದಿನ ಆಯಿತು. 15 ದಿನದಿಂದ ಇಂಟೆಲಿಜೆನ್ಸಿಯವರು ಪೊಲೀಸರು ಏನು ಮಾಡ್ತಾಯಿದ್ರು? ಜ್ಞಾನ ಇರಲಿಲ್ವ ಅವ್ರಿಗೆ? ಮಾನ ಮರ್ಯಾದೆ ಇರಲಿಲ್ವಾ ಕಾಂಗ್ರೆಸ್ ಅವ್ರಿಗೆ? ಯಾಕೆ ಮಾಡಲಿಲ್ಲ? ಈ BJP ಮೇಲೆ ಹೇಳ್ತಾರೆ, ಮೋದಿ ಮೇಲೆ ಹೇಳ್ತಾರೆ, ಅಮಿತ್ ಶಾ ಮೇಲೆ ಹೇಳ್ತಾರೆ. ಬಿಟ್ಬಿಡಿ, ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ದಲ್ಲ, ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ. ಅವಾಗ ಕೇಂದ್ರ ಸರ್ಕಾರನ ಕೇಳಿ. ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಯಾಕೆ ತಪ್ಪು ಹೊರಿಸ್ತೀರ? ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಕೇಸ್ ಇದೆ ಅದು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ನ್ಯಾಯಾಲಯ ಪೊಲೀಸರು ತೆಗೆದುಕೊಳ್ತಾರೆ. SIT ರಚನೆ ಮಾಡಿದಾರಲ್ಲ, ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ, ಕ್ರಮ ತೆಗೆದುಕೊಳ್ತಾರೆ. ಅವ್ರು ಮಾಡಬೇಕು. ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಕಳಿಸ್ತವ್ರು ಯಾರು? ಈಗ ಹಾಸನದಿಂದ ಏರ್ಪೋರ್ಟ್ವರೆಗೂ ತಂದು ಬಿಟ್ಟವ್ರು ಯಾರು? ಇವರೇ ತಾನೇ ಗನ್ಮ್ಯಾನ್. ಯಾರಪ್ಪ? ರಾಜ್ಯ ಸರ್ಕಾರ ತಾನೇ ಗನ್ಮ್ಯಾನು. ಮತ್ತು ಯಾರು? ಅದಕ್ಕೆ ನಾನು ಹೇಳಿದ್ದೀನಿ, ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು, ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ. ಹೆಂಗೆ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ. ಬಿಟ್ಟವರು ಸಿದ್ದರಾಮಯ್ಯನವರು, ಕೇಳೋದು ಮೋದಿ ಮೇಲೆ. ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ? ಇಂಟೆಲಿಜೆನ್ಸ್ ಸತ್ತೋಗಿದೆಯಾ? ಪೊಲೀಸವ್ರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದ್ದಾರೋ ಹೇಳ್ಬೇಕಲ್ಲ. ಆರ್ ಅಶೋಕ್ ಅವರ ಮಾತಿನ ಅರ್ಥ ಮಗುನ ತೂಗ್ಸೋರು ಸಿದ್ದರಾಮಯ್ಯನವರೇ, ಚಿವುಟೋರು ಸಿದ್ದರಾಮಯ್ಯನವರೇ ಅನ್ನೋ ಅರ್ಥದಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಒಂದು ಕಡೆ SIT ತನಿಖೆ ನಡೀತಾ ಇದೆ, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ಮತ್ತೊಂದು ಕಡೆ ರಾಜಕೀಯ ರಾಡಿ ಇದೇ ವಿಚಾರಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಕೂಡ ಇರುವಂತಹದ್ದು. 3ನೇ ಬಾರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ SIT ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಇದೇ ಬೆನ್ನಲ್ಲೇ ರಾಜಕೀಯ ನಾಯಕರುಗಳು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ.